ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಶಿವಲೀಲಾ ಕ್ರಿಯೇಟಿವ್ ಅಡ್ಡಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಆಯುಷ್ಮಾನ್ ಭಾರತ್ ರೆಫರಲ್ ಲೆಟರ್ ಅಂದರೆ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ, ಹಾಗೆ ಲೈಕ್ ಮಾಡಿ. ಫ್ರೆಂಡ್ಸ್, ನಾನು ಮಾಡ್ತಿರೋ ವಿಡಿಯೋ ತುಂಬಾ ಯೂಸ್ಫುಲ್ ವಿಡಿಯೋ. ನೀವು ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಫಾರ್ಮಾಲಿಟೀಸ್ ಹೇಗಿರುತ್ತೆ, ನಿಮಗೆ ಆಯುಷ್ಮಾನ್ ಕಾರ್ಡಿಂದ ಫ್ರೀ ಆಗಬೇಕು ಅಂದರೆ ಅನ್ನೋದನ್ನೇ ನಾನು ಡೀಟೇಲ್ಡಾಗಿ ಹೇಳ್ತಾ ಇರೋದು. ಆ್ಯಸ್ ಪರ್ ಹೇಗೆ ಅವರು ಅಲ್ಲಿ ನಿಮ್ಮನ್ನು ಫಾರ್ಮಾಲಿಟೀಸ್ ಇದೇ ಬೇಕು ಅದೇ ಬೇಕು ಅಂತ ಹೇಗೆ ಏನು ಹೇಳ್ತಾರೋ ನಾನು ವೀಡಿಯೋಗಳಲ್ಲೆಲ್ಲ ಪ್ರತಿಯೊಂದು ಅದೇ ಥರ ಇರೋದು. ಆದಷ್ಟು ಶೇರ್ ಮಾಡಿ, ಆದಷ್ಟು ಬಡ ಜನಗಳಿಗೆ ತುಂಬಾ ಹೆಲ್ಪ್ ಮತ್ತು ಯೂಸ್ಫುಲ್ ಆಗುತ್ತೆ. ನಾನು ಮಾಡ್ತಿರೋ ವಿಡಿಯೋ ಅವ್ರಿಗೆ ಇನ್ಫಾರ್ಮೇಷನ್ ತಿಳ್ಕೊಂಡಾಗ ಆಗುತ್ತೆ. ಈಗ ರೆಫರಲ್ ಲೆಟರ್ ಅಂದರೆ ಏನು, ಅದನ್ನು ಹೇಗೆ ಮಾಡೋದು, ಹೇಗೆ ತೊಗೊಬರೋದು, ಎಲ್ಲಿಂದ ತರೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಎಕ್ಸಾಂಪಲ್, ನಿಮ್ಗಿವಾಗ ಏನೋ ಪ್ರಾಬ್ಲಮ್ ಆಗಿರುತ್ತೆ, ನಿಮಗೆ ಸರ್ಜರಿ ಮಾಡಬೇಕಂತ ಡಾಕ್ಟರ್ ಹೇಳಿರ್ತಾರೆ. ಏನು ಸರ್ಜರಿ? ಗಾಲ್ ಬ್ಲಾಡರ್ ಸ್ಟೋನ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಮ್ಮ, ನಿಮಗೆ ಆಪ್ರೇಷನ್ ಮಾಡಬೇಕಂತ ಹೇಳಿರ್ತಾರೆ. ಆಪ್ರೇಷನ್ ಮಾಡಬೇಕು ಅಂದರೆ ಆಗ ನೀವು ಹೇಳ್ತೀರಾ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ನಿಮ್ಮ ಹಾಸ್ಪಿಟ್ಲಲ್ಲಿ ರೇಷನ್ ಕಾರ್ಡಿಂದ ಫ್ರೀ ಮಾಡಿಕೊಡ್ತಾರಲ್ಲ, ಏನು ಫ್ರೀ ಆಗೋದಿಲ್ವಾ ಅಂತ. ನಾನು ಅವತ್ತೇ ಹೇಳಿದಾಗೆ ಆ ಹಾಸ್ಪಿಟಲ್ನವರು ಆಯುಷ್ಮಾನ್ ಭಾರತ್ ಸ್ಕೀಮ್ನ ಟೈಅಪ್ ಮಾಡ್ಕೊಂಡಿದ್ರೆ ಮಾತ್ರ ಆ ಥರ ಹಾಸ್ಪಿಟಲ್ಗಳಲ್ಲಿ ಮಾತ್ರ ನಿಮಗೆ ಫ್ರೀಯಾಗಿ ಸರ್ಜರಿ ಮಾಡೋಕ್ಕಾಗೋದು ರೆಫರಲ್ ಲೆಟರ್ ತಂದರೆ. ನೀವು ಆ ಥರ ಹಾಸ್ಪಿಟಲ್ಗಳನ್ನ ವಿಚಾರಿಸ್ಕೊಂಡು ಅಲ್ಲಿಗೆ ಹೋದರೆ ಮಾತ್ರ ನಿಮಗೆ ಫ್ರೀ ಆಗುತ್ತೆ. ಡಾಕ್ಟರ್ ಹೇಳಿದಾಗ ಈ ಥರ ಆಪ್ರೇಷನ್ ಇದೆ, ರೇಷನ್ ಕಾರ್ಡ್ ಇದ್ದರೆ ನಿಮ್ಮ ತಾಲೂಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ರೆಫರಲ್ ಲೆಟರ್ ಅಂತ ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಅದನ್ನು ಹೇಗೆ ತರೋದು ಅಂದರೆ, ಡಾಕ್ಟರ್ ಹತ್ರ ಮೊದಲು ಬರ್ಸ್ಕೋಬೇಕು. ನೀವು ಸ್ಕ್ಯಾನ್ ಎಲ್ಲ ಮಾಡಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಹೇಳ್ತಾರಲ್ವ, ಆಪ್ರೇಷನ್ ಮಾಡಬೇಕಮ್ಮ ಈ ಥರ ಇದೆ ಅಂತ. ಆಗ ಡಾಕ್ಟರ್ ಹತ್ರ ಪೇಷಂಟ್ಗೆ ಏನು ತೊಂದರೆ ಅದನ್ನು ಬರೀತಾರೆ. ಮತ್ತು ಪೇಷಂಟ್ಗೆ ಈ ಥರ ತೊಂದರೆ ಇದೆ ಅಂದರೆ ಗೌರ್ಮೆಂಟಿಂದ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಕೋಡ್ಗಳ ಬಗ್ಗೆ, ಆ ಕೋಡ್ ಚೆಕ್ ಮಾಡಿ ಆಪ್ರೇಷನ್ಗೆ ಜನರಲ್ ಸರ್ಜರಿ ಅಂಡರ್ ಬರುತ್ತೆ ಇದು. ಆ ಕೋಡ್ ಬರೀತಾರೆ, ಪೇಷಂಟ್ಗಿರೋ ತೊಂದರೆ ಬರೀತಾರೆ. ಅದನ್ನು ಬರೆಸ್ಕೊಂಡು ನೀವು ನಿಮ್ಮ ತಾಲೂಕು ಯಾವುದಾಗಿರುತ್ತೆ ನಿಮ್ಮ ತಾಲೂಕು, ಆ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕು. ಏನೇನು ತೊಗೊಂಡು ಹೋಗಬೇಕು? ಡಾಕ್ಟರ್ ಬರ್ಕೊಟ್ಟಿರೋ ಸ್ಲಿಪ್ಪು, ಮತ್ತು ನಿಮ್ಮದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಒರಿಜಿನಲ್ ತೊಗೊಂಡೋಗ್ಬೇಕು, ನಿಮ್ಮ ಸ್ಕ್ಯಾನ್ ಮಾಡಿಸಿರೋ ರಿಪೋರ್ಟ್ ತೊಗೊಂಡೋಗ್ಬೇಕು. ಪೇಷಂಟ್ನು ಕೂಡ ಕರ್ಕೊಂಡು ಹೋಗಬೇಕು ಅಲ್ಲಿ ರೆಫರಲ್ ಲೆಟರ್ ತರೋದಕ್ಕೆ. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ರೆಫರಲ್ ಲೆಟರ್ ಅಂದರೆ ಹೇಗಿರುತ್ತೆ ಅಂತ, ಅದನ್ನು ಒಂದು ಸತಿ ನೋಡಿ. ಇಷ್ಟನ್ನು ತೊಗೊಂಡು ನಿಮ್ಮ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ, ಈ ಥರ ನಮಗೆ ರೆಫರಲ್ ಲೆಟರ್ ಬೇಕು, ಪೇಷಂಟ್ಗೆ ಈ ಥರ ಆಪ್ರೇಷನ್ ಮಾಡೋದಕ್ಕೆ ಹೇಳಿದ್ದಾರೆ, ನಾವು ಡಾಕ್ಟ್ರ್ ಹತ್ರ ಬರ್ಸ್ಕೊಂಡು ಬಂದಿದ್ದೀವಿ ಅಂತೆಲ್ಲ ಮಾತಾಡಿ, ಅವರು ಅಲ್ಲಿ ಡಾಕ್ಟರು ಜನರಲ್ ಸರ್ಜನ್ ಯಾರು ಇರ್ತಾರೆ ಅವ್ರನ್ನ ಮೀಟ್ ಮಾಡಿಸಿ ನಿಮಗೆ ರೆಫರಲ್ ಲೆಟರ್ ಮಾಡಿಕೊಡೋದಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅಲ್ಲಿಂದ ರೆಫರಲ್ ಲೆಟರ್ ಆನ್ಲೈನಲ್ಲಿ ಮಾಡಿಕೊಡ್ತಾರೆ. ಕೆಲವೊಬ್ಬರಿಗೆ ರೈಟಿಂಗಲ್ಲಿ ಶೀಟಲ್ಲಿ, ವೈಟ್ ಶೀಟು, ಒ ಪಿ ಡಿ ಇದೇನು ಶೀಟ್ ಇರುತ್ತೆ ಆ ಶೀಟಲ್ಲಿ ಬರೆದ್ಬಿಟ್ಟು ತೊಗೊಂಡೋಗಿ, ಇದೇ ರೆಫರಲ್ ಲೆಟರು, ನಾವು ಇಲ್ಲಿಂದ ರೆಫರ್ ಮಾಡಿದ್ದೀವಿ ಅಂತ ಹೈಯರ್ ಸೆಂಟರ್ಗೆ ಅಂತ ಬರ್ಕೊಟ್ಬಿಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ತರೋದಕ್ಕೆ ಹೋಗಬೇಡಿ. ಆ ಲೆಟರ್ ತಂದರೆ ವೇಸ್ಟು, ಅದರಿಂದ ಏನೂ ಯೂಸ್ ಇಲ್ಲ. ನಾನೇನು ಸ್ಕ್ರೀನಲ್ಲಿ ಹಾಕಿದ್ದೀನೋ ಇದೇ ಫಾರ್ಮೆಟು, ಆ್ಯಕ್ಚುಯಲ್ ಫಾರ್ಮೆಟ್ ಇರೋದು. ಈ ಥರ ಲೆಟರ್ ತಂದರೆ ಮಾತ್ರನೇ ನಿಮಗೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸರ್ಜರಿ ಮಾಡಿಕೊಡೋದಕ್ಕಾಗೋದು. ಇದನ್ನು ಮಾತ್ರನೇ ಗೌರ್ಮೆಂಟವರು ರೆಫರಲ್ ಲೆಟರ್ ಅಂತ ಮಾಡಿಬಿಟ್ಟಿರೋದು. ಮತ್ತು ಇನ್ನೊಂದು, ಹೋದ ತಕ್ಷಣವೇ ನಿಮಗೆ ಅವರು ರೆಫರಲ್ ಲೆಟರ್ ಕೇಳಿದ ತಕ್ಷಣವೇ ಅವ್ರು ನಿಮಗೆ ರೆಫರಲ್ ಲೆಟರ್ ಮಾಡಿ ಕೊಡೋದಿಲ್ಲ. ಅವ್ರಿಗೂ ರೂಲ್ಸ್ ಇರುತ್ತೆ. ಫಸ್ಟು ಪೇಷಂಟ್ನ ಕನ್ವಿನ್ಸ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಸರ್ಜರಿ ಆಗೋ ಥರ ನೋಡಬೇಕು, ಮಾಡಬೇಕು. ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅವ್ರ ತಾಲೂಕು ಅವ್ರ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರೋದಿದ್ದರೆ ಫಸ್ಟ್ ಅವರು ಅಲ್ಲಿಗೇ ಪೇಷಂಟು ನಮ್ಮಲ್ಲೇ ಆಪ್ರೇಷನ್ ಮಾಡಿಸ್ಕೊಳ್ಳೋ ಥರ ಅವರು ಕೂಡ ಅದನ್ನು ಸಜೆಸ್ಟ್ ಮಾಡಬೇಕು. ಹೋದ ತಕ್ಷಣ ಡೈರೆಕ್ಟ್ ಪ್ರೈವೇಟ್ ಹಾಸ್ಪಿಟಲ್ಗೆ ಬರ್ಕೊಡೋ ರೂಲ್ಸ್ ಇಲ್ಲ. ಹಾಗಾಗಿ ಅವರು ಕೆಲವು ಪೇಷಂಟ್ನ ಕನ್ವಿನ್ಸ್ ಮಾಡ್ತಾರೆ, ನಾವು ಹಂಗೆ ರೆಫರಲ್ ಲೆಟರ್ ಎಲ್ಲ ಕೊಡೋದಕ್ಕೆ ಬರಲ್ಲ, ನಾವು ಹೇಳಿದ ಹಾಸ್ಪಿಟಲ್ಗೆ ಹೋಗಿ, ತಾಲೂಕಿಲ್ಲ ಡಿಸ್ಟಿಕ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀನಿ, ಅಲ್ಲಿಗೆ ಹೋಗಿ ಅಲ್ಲೇ ಫ್ರೀಯಾಗಿ ಮಾಡ್ತಾರೆ ನಿಮಗೆ, ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಯಾಕೆ ಹೋಗ್ತೀರಾ, ನಾನು ರೆಫರಲ್ ಲೆಟರ್ ಕೊಡಲ್ಲ ಅಂತ ಅಲ್ಲಿ ಡಾಕ್ಟರ್ ಹೇಳ್ತಾರೆ. ಸೊ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬಂದು ನಿಮ್ಮ ಇಚ್ಛೆ. ನೀವು ಯಾವ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಇರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಮಾತಾಡಿ ಅವ್ರ ಹತ್ರ ರೆಫರಲ್ ಲೆಟರ್ನ, ಇಲ್ಲ ನಾನು ಇದೇ ಹಾಸ್ಪಿಟಲ್ ಮಾಡಿಸ್ಕೋಬೇಕಂತಿದ್ದೀನಿ, ನಮಗಲ್ಲ ಹತ್ತಿರ ಇದೆ ಅಂತ ಹೇಳಿ ನೀವು ಮಾತಾಡಿ, ನೀವು ಅಲ್ಲಿಂದ ರೆಫರಲ್ ಲೆಟರ್ ತಂದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಅಲ್ಲಿಂದ ರೆಫರಲ್ ಲೆಟರ್ ತೊಗೊಬಂದು ಅಡ್ಮಿಷನ್ ಆಗಿ ಅಪ್ಲೈ ಮಾಡಿ
ಮತ್ತು ಆ ರೆಫರಲ್ ಲೆಟರ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೀವು ರೆಫರಲ್ ಲೆಟರ್ ತರೋಕ್ಕೆ ಹೋದರೆ ರೆಫರಲ್ ಲೆಟರ್ ಅವ್ರು ಆನ್ಲೈನಲ್ಲಿ ಮಾಡಿಕೊಟ್ರೆ ಕಂಪಲ್ಸರಿ ಸೀಲು ಸಿಗ್ನೇಚರ್ ಆಗಿರಲೇಬೇಕು. ಎರಡೂ ಸೈಡು ಅಲ್ಲಿ ಹಾಕಿದ್ದಾರೆ ನೋಡಿ ಸೀಲು ಸಿಗ್ನೇಚರ್ ಆಗಿರಲೇಬೇಕು. ನಾನು 2024 ರೆಫರಲ್ ಲೆಟರನ್ನೇ ಹಾಕಿದ್ದೀನಿ. ಮತ್ತು ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಓದಿ, ಅದು ರೆಫರಲ್ ಲೆಟರ್ ವ್ಯಾಲಿಡ್ ಬಂದು 30 ಡೇಸ್ ಅಂದರೆ 30 ದಿನ. ನೀವು ಯಾವ ಡೇಟಿಗೆ ಹೋಗಿ ರೆಫರಲ್ ಲೆಟರ್ ಮಾಡಿಸ್ಕೊಂಡಿರ್ತೀರ ಆ ದಿನದಿಂದ 30 ದಿನಗಳವರೆಗೆ ಅದಕ್ಕೆ ವ್ಯಾಲಿಡ್ ಇರುತ್ತೆ. ಅದ್ರ ಮೇಲೆ ಅದಕ್ಕೆ ವ್ಯಾಲಿಡ್ ಇರೋಲ್ಲ. ಅದು ಆ ಲೆಟರ್ ವೇಸ್ಟು. ಅಪ್ಲೈ ಮಾಡಿದ್ರು ಕೂಡ ಅಪ್ರೂವಲ್ ಬರೋಲ್ಲ. ಅದು ಹೆಂಗೆ ಅಂದರೆ, ಎಕ್ಸಾಂಪಲ್ ನಿಮಗೆ ಆಪ್ರೇಷನ್ ಫಿಕ್ಸ್ ಆಗಿರುತ್ತೆ, ಅಡ್ಮಿಷನ್ ಆಗಿರ್ತೀರ, ಅಪ್ರೂವಲ್ಲು ತೊಗೊಂಡಿರ್ತಾರೆ. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದಾಗ ಪೇಷಂಟ್ ಕಂಡೀಷನ್ ಕೆಲವೊಂದು ಬಾರಿ BP ವೇರಿಯೇಷನ್ ಆಗಿರ್ಬೋದು, ಅಥವಾ ಶುಗರ್ ವೇರಿಯೇಷನ್ನು, ಹಾರ್ಟ್ದು ಏನಾದರೂ ಒಂದು ತೊಂದರೆ ಆಗಿ ಸರ್ಜರಿನ ಪೋಸ್ಟ್ಪೋನ್ ಮಾಡಬೇಕಾಗಿ ಬರುತ್ತೆ. ಆವಾಗ ಪೇಷಂಟ್ಗೆ ಹೇಳಿ ಕಳಿಸ್ತಾರೆ, ಅಷ್ಟು ದಿವಸ ಬಿಟ್ಕೊಂಡು ಬನ್ನಿ, ಮತ್ತೆ ಆಪ್ರೇಷನ್ ಮಾಡಬೇಕು, ನಿಮ್ಮ ಕಂಡೀಷನ್ ಸಪೋರ್ಟ್ ಮಾಡ್ತಿಲ್ಲ ಆಪ್ರೇಷನ್ಗೆ ಅಂತ. ನೀವು ಆವಾಗ ಆಲ್ರೆಡಿ ಲೆಟರ್ ತಂದು 1 ವೀಕ್ ಆಗಿಬಿಟ್ಟಿರುತ್ತೆ. ಮತ್ತೆ ಒಂದು 2-3 ವಾರ ಪೋಸ್ಟ್ಪೋನ್ ಮಾಡಿದಾಗ ಏನಾದರೂ ರೆಫರಲ್ ಲೆಟರು 1 ಮಂತ್ ಆಗಿ ಎಕ್ಸ್ಪೈರಿ ಆಗಿಬಿಟ್ರೆ ಮತ್ತೆ ಹೊಸ್ದಾಗಿ ಇದೇ ಲೆಟರ್ನ ಅವ್ರಿಗೆ ತೊಗೊಂಡೋಗಿ ವಾಪಸ್ ಕೊಟ್ಬಿಟ್ಟು, ಅವಾಗ ಈ ಥರ ನಮ್ಮ ಪೇಷಂಟ್ಗೆ ತೊಂದರೆ ಆಗಿತ್ತು, ಆಪ್ರೇಷನ್ ಮಾಡಲಿಲ್ಲ, ಈಗ ಮತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಮತ್ತೆ ಹೊಸದು ಇಸ್ಕೊಂಡು ಬರ್ಬೋದು. ಅಕಸ್ಮಾತ್ ಇನ್ನೂ 30 ದಿನ ಆಗಿಲ್ಲ, ಲೆಟರ್ ತಂದು 10 ದಿವಸ ಆಗಿದ್ದು, 1 ವಾರ ಅಷ್ಟೇ ಆಗಿರೋದು ಅನ್ನೋದಾದರೆ ಅದೇ ಲೆಟರ್ನ ಮತ್ತೆ ಅಪ್ಲೈ ಮಾಡ್ತಾರೆ ಹಾಸ್ಪಿಟಲ್ ಅವರು, ಮತ್ತೆ ಅಪ್ರೂವಲ್ ಸಿಗುತ್ತೆ. ಇದು ರೆಫರಲ್ ಲೆಟರ್ದು ಪ್ರೊಸೀಜರು. ಮತ್ತು ಕೆಲವೊಂದು ಆಪ್ರೇಷನ್ಗಳಿಗೆ ರೆಫರಲ್ ಲೆಟರ್ ಅವಶ್ಯಕತೆ ಇರದೇ ಕೂಡ ಆಪ್ರೇಷನ್ಗಳನ್ನ ಮಾಡ್ತಾರೆ. ಅದು ಯಾವ ಥರ ಆಪ್ರೇಷನ್ಸು, ಯಾವ ಥರ ಕಂಡೀಷನ್ ಇದ್ದಾಗ ಅಂದರೆ, ಆಕ್ಸಿಡೆಂಟ್ ಆಗಿದ್ದರೆ ಆಕ್ಸಿಡೆಂಟ್ ವಿಕ್ಟಿಮ್ ಅಂತ ಬರುತ್ತೆ. ಅದ್ರ ಮುಖಾಂತರ ಆಪ್ರೇಷನ್ ಕೋಡ್ ಬರೋದಿದ್ದರೆ, ನಿಮ್ಮ ಪೇಷಂಟ್ಗಾಗಿರೋ ತೊಂದರೆ ಫ್ರ್ಯಾಕ್ಚರ್ದು ಆ ಕೋಡ್ ಅಂಡರ್ ಬರೋದಿದ್ದರೆ, ನೀವು ಅಡ್ಮಿಷನ್ ಆದ 24 ಗಂಟೆ ಒಳಗಡೆ ಹಾಸ್ಪಿಟಲ್ನವರು ಅಪ್ಲೈ ಮಾಡಿ ಅಪ್ರೂವಲ್ ತೊಗೊಂಡು ನಿಮಗೆ ಆಪ್ರೇಷನ್ ಮಾಡಿಕೊಡ್ತಾರೆ. ಅದಕ್ಕೆಲ್ಲ ರೆಫರಲ್ ಲೆಟರ್ನ ಅವಶ್ಯಕತೆ ಇರೋದಿಲ್ಲ. ಮತ್ತು ಹಾಗೆ ಇನ್ನೊಂದು ಎಮರ್ಜೆನ್ಸಿ ಕೋಡ್ ಅಂತ ಕೂಡ ತಗೋತಾರೆ. ಆರ್ಥೋ ಮೇಯ್ನಾಗಿ ಜಾಸ್ತಿ ಎಮರ್ಜೆನ್ಸಿ ಕೋಡ್ ಎಲ್ಲ ಬರೋದು ಆರ್ಥೋಗೇನೆ. ಈ ಜನರಲ್ ಸರ್ಜರಿ, ಯೂರಾಲಜಿ ಇದೆಲ್ಲ ಕೆಲವೊಂದು ಬಾರಿ ಪೇಷಂಟ್ ಕಂಡೀಷನ್ನ ನೋಡಿ ಅಲ್ಲಿಗೆ ಕಾಲ್ ಮಾಡಿ ಹೇಳಿದಾಗ ರಿಪೋರ್ಟ್ಸ್ನ ಚೆಕ್ ಮಾಡಿ ಕೊಡ್ತಾರೆ, ಕೆಲವೊಂದು ಬಾರಿ ಕೊಡೋದಿಲ್ಲ. ಈ ಥರ ಪ್ರಾಬ್ಲಮ್ಗಿರೋ ಸರ್ಜರಿಗೆಲ್ಲ ಎಮರ್ಜೆನ್ಸಿ ಅವಶ್ಯಕತೆ ಇಲ್ಲ, ರೆಫರಲ್ ಲೆಟರ್ ಕಂಪಲ್ಸರಿ ಬೇಕು ಅಂತಲೇ ಹೇಳ್ತಾರೆ. ಎಮರ್ಜೆನ್ಸಿ ಅಂದರೆ ಅಪೆಂಡಿಕ್ಸ್, ಜನರಲ್ ಸರ್ಜರಿನಲ್ಲಿ ಅಪೆಂಡಿಸೆಕ್ಟಮಿ ಇದೆಲ್ಲ ತುಂಬಾ ಎಮರ್ಜೆನ್ಸಿ. ಇದಕ್ಕೆಲ್ಲ ಕೆಲವೊಂದು ಬಾರಿ ಎಮರ್ಜೆನ್ಸಿ ಅಪ್ರೂವಲ್ ಅಂತ ಕೊಡ್ತಾರೆ. ಡಾಕ್ಟ್ರು ಕಾಲ್ ಮಾಡಿ ಅಪ್ರೂವಲ್ ತೊಗೋತಾರೆ ಎಮರ್ಜೆನ್ಸಿದು. ಅದು ಹೇಗೆ ಏನು ಅಂತ ನೀವು ಬೇಕಾದ್ರೆ ಡಾಕ್ಟರ್ನೂ ಕೇಳ್ಬೋದು, ಎಮರ್ಜೆನ್ಸಿ ಅಪ್ರೂವಲ್ ತೊಗೊಂಡು ಮಾಡೋದಕ್ಕಾಗಲ್ವಾ. ಆರ್ಥೋ ಮತ್ತು ಅಪೆಂಡಿಕ್ಸ್ ಈ ಥರ ಸರ್ಜರಿ ಎಮರ್ಜೆನ್ಸಿ ಸರ್ಜರೀಸ್ಗಳಿಗೆ ಮಾತ್ರನೇ ಅವರು ಮಾಡೋದಕ್ಕಾಗೋದು. ಎಲ್ಲ ಆಪ್ರೇಷನ್ಸ್ಗಳ್ಗೂ ಎಮರ್ಜೆನ್ಸಿ ಕೋಡು ಅಥವಾ ಆಕ್ಸಿಡೆಂಟ್ ವಿಕ್ಟಿಮ್ ಅಂತ ತೊಗೊಂಡು ಮಾಡೋದಕ್ಕೆ ಬರೋದಿಲ್ಲ. ಈ ವಿಡಿಯೋ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ ನಿಮಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.